ಅವರ ಗಾಂಧಿ ಆಸ್ಪತ್ರೆಯ ರೋಡಿನ ಎದುರಿಗೆ ನೋಡ್ಬೋದು, ಗಿಡಗಳನ್ನು ಬೆಳೆಸಿ ಅದನ್ನು ಸ್ವಚ್ಛವಾಗಿರುವಂತಹ ಕಾರ್ಯಕ್ರಮಗಳನ್ನು ಅವರು ತುಂಬಾ ಅಚ್ಚುಕಟ್ಟಾಗಿ ಮಾಡ್ತಾರೆ. ಅವರ ತಂಡದವರು ಇದಕ್ಕೆ ತುಂಬಾ ಸಪೋರ್ಟ್ ಅನ್ನು ಕೊಡ್ತಾ ಇದ್ದಾರೆ. ಒಂದು 10 ವರ್ಷಗಳ ಹಿಂದೆ ಗಿಡ ನೆಟ್ಟು ಬೆಳೆಸುವಂತ ಅವಕಾಶ ಸಿಕ್ಕಿತ್ತು. ಆ ಪಾರ್ಕಿಂಗ್ ಜಾಗದಲ್ಲಿ ನೆಟ್ಟಿರುವ ಅಷ್ಟು ಹೆಚ್ಚಿನ ಗಿಡಗಳು ನಾವು ನೆಟ್ಟಿರೋದನ್ನು ಬಹಳ ಸಂತೋಷ ಆಗುತ್ತೆ. ಅಲ್ಲಿ ಹೋದಾಗೆಲ್ಲ ನೋಡಿದಾಗ ತುಂಬಾ ಖುಷಿ ಆಗ್ತದೆ. ನಂಬರ್ 1. ಎರಡನೇದು ರೋಡ್ ಡಿವೈಡರ್ ಮಧ್ಯೆ ಆಸ್ಪತ್ರೆ ಮತ್ತು ಕಲ್ಸಂಗ ನಡುವೆ ರೋಡ್ ಡಿವೈಡರ್ ಅಲ್ಲಿ ಹಸಿರನ್ನ ಯಾವ ತರ ಕಾಪಿಟ್ಕೊಂಡು ಬರ್ತಾ ಇದ್ದಾರೆ, ಅಲ್ಲಿ ತುಂಬಾ ಚಾಲೆಂಜಸ್ ಇರುವಂತದ್ದು. ಯಾಕೆಂತಂದ್ರೆ ಅದನ್ನ ಮೇಂಟೈನ್ ಮಾಡಬೇಕು, ನೀರು ಹಾಕಬೇಕು, ಕಟಿಂಗ್ಸ್ ಮಾಡಬೇಕು, ಮತ್ತೆ ಅಲ್ಲಿರುವಂತಹ ಇತರ ಹೋರ್ಡಿಂಗ್ಸ್ ಗಳಿಗೆ ಮರ ಗಿಡಗಳು ಅಡ್ಡ ಬರಬಾರ್ದು ಅನ್ನೋದು ಮತ್ತೊಂದು ಸವಾಲು, ಅದನ್ನ ಎದುರಿಸೋದು. ಮೂರನೇದು, ಪ್ರತಿ ವಾರ ಕಳೆದ 10 ವರ್ಷಗಳಿಂದ ಅಂತ ಅನ್ಸುತ್ತೆ ಪ್ರತಿ ವಾರ ಭಾನುವಾರ ಸ್ವಚ್ಛತಾ ಅಭಿಯಾನವನ್ನ ಕೈಗೊಂಡಿರುವಂತದ್ದು. 4ನೇದು 25 ಕಿಲೋವ್ಯಾಟ್ ಅವರು ಏನು ಸೋಲಾರ್ ಆಸ್ಪತ್ರೆಗೆ ಅಳವಡಿಸಿದ್ದಾರೆ. 5ನೇದು ಪೇಪರ್ಲೆಸ್. ಇನ್ನು ಮುಂದೆ ಬರುವಂತದ್ದು ಬಚಲಾರಿ ಫೌಂಡೇಶನ್ ಮೂಲಕ ಮುಂದೆ ಪ್ರಶಸ್ತಿ ಇನ್ನೊಂದು 20 ದಿನಗಳಲ್ಲಿ ಆ ಕಾರ್ಯಕ್ರಮ ಕೂಡ ನಡೀತಾ ಇದೆ. ಉಡುಪಿಯಲ್ಲಿ ಪ್ರಪ್ರಥಮವಾಗಿ ಇಂಥ ಡಿಜಿಟಲೈಸೇಷನ್ ಅಂತ ಹೇಳಿದ್ರೆ ಸಂಪೂರ್ಣವಾಗಿ ಕಂಪ್ಯೂಟರ್ನಲ್ಲೇ ಬರೆಯುವಂತ ವಿಧಾನವನ್ನು ಇವತ್ತು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಇದೊಂದು ಮಹತ್ವದ ಹೆಜ್ಜೆ. ಪ್ರಾಣ ಕೇರ್ ಮೂಲಕ ಒಂದಷ್ಟು ಮರಗಳ ಉಳಿತಾಯವೂ ಕೂಡ ಆಗ್ತದೆ. ಆ ಮೂಲಕ ಮರಗಳ ಆಶೀರ್ವಾದ ಕೂಡ ಗಾಂಧಿ ಆಸ್ಪತ್ರೆ ಮತ್ತೆ ಹರಿಶ್ಚಂದ್ರ ಮೇಲೆ ಇರುತ್ತದೆ ಅಂತ ಕಲ್ಸಂಕ ಮತ್ತು ಸಿಟಿ ಬಸ್ ಸ್ಟ್ಯಾಂಡ್ ನಡುವೆ ಇರುವಂತಹ ಡಿವೈಡರ್ ಅಲ್ಲಿ ಗಿಡ ಬೆಳೆಸಿರುವಂತಹದ್ದು ಒಂದು ಉತ್ತಮ ಯೋಜನೆ. ಅದು ಉಡುಪಿಯಲ್ಲಿ ಪ್ರಪ್ರಥಮವಾಗಿ ಇಂಥ ಡಿಜಿಟಲೈಸೇಷನ್ ಅಂತ ಹೇಳಿದ್ರೆ ಸಂಪೂರ್ಣವಾಗಿ ಕಂಪ್ಯೂಟರ್ನಲ್ಲೇ ಬರೆಯುವಂತ ವಿಧಾನವನ್ನು ಇವತ್ತು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಇದೊಂದು ಮಹತ್ವದ ಹೆಜ್ಜೆ. ಗಾಂಧಿ ಆಸ್ಪತ್ರೆಯವರು ಮಾಡಿರುವಂತಹ ಕೆಲಸವನ್ನು ನಾವು ತುಂಬಾ ಹೆಮ್ಮೆಯಿಂದ ಶ್ಲಾಘಿಸಬೇಕು. ಅವರಿಗೆ ಉತ್ತೇಜನ ಕೊಡಲಿಕ್ಕೆ ನಾವು ಇಲ್ಲಿ ಸೇರಿದ್ದೇವೆ. ಅವರು ಇನ್ನು ಮುಂದಕ್ಕೆ ಕೂಡ ಇಂಥ ಒಂದು ವೈಶಿಷ್ಟ್ಯಪೂರ್ಣ ಕೆಲಸಗಳನ್ನು ಮಾಡಲಿ ಅಂತೇಳಿ ಹಾರೈಸ್ತಾ ಅವರಿಗೆ ಶುಭ ಹಾರೈಸ್ತಾ ಇವತ್ತಿನ ಈ 1-2 ಮಾತುಗಳನ್ನು ಮುಗಿಸಿದೆ.